ಬಾಗಲೂರು ಠಾಣೆ ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ. ಸುಮಾರು 16 ಕೋಟಿ ಮೌಲ್ಯದ ಮಾದಕ ವಸ್ತು ಸೀಸ್ ಆಗಿದೆ. ಬಾಗಲೂರು ಠಾಣೆ ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ. ಇದೀಗ ಸುಮಾರು 16 ಕೋಟಿ ಮೌಲ್ಯದ ಮಾದಕ ವಸ್ತು ಸೀಸ್. 358 ಗ್ರಾಂ ಚರಸ್, 19,755. ಕೇರಳ ಮೂಲದ ಅಜ್ಮಲ್ ಮೊಹಮ್ಮದ್ ರಫಿ ಅರೆಸ್ಟ್. ಬಂಧಿತರಿಂದ ಮೊಬೈಲ್ ಮತ್ತು ದ್ವಿಚಕ್ರ ವಾಹನಗಳು ಜಪ್ತಿ. ಮೊದಲು ಚಾಕಲಟ್ಟಿ ಬಾಗಲೂರಿನಲ್ಲಿ A1 ಆರೋಪಿ ಅಜ್ಮಲ್ ವಿಚಾರಣೆಗೆ ಒಳಪಡಿಸಿದ ನಂತರ ಡ್ರಗ್ಸ್ ಜಾಲದ ಸುಳಿವು ಸಿಕ್ಕಿದೆ. ಮತ್ತೊಬ್ಬ ಆರೋಪಿ ಮೊಹಮ್ಮದ್ ರಫಿ ಬಗ್ಗೆ ಮಾಹಿತಿ ಕೊಟ್ಟ ಅಜ್ಮಲ್. ಇಬ್ಬರು ಆರೋಪಿಗಳಿಂದ ಒಟ್ಟು 16 ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನ ವಶಪಡಿಸಿಕೊಂಡಿದ್ದಾರೆ. ಕಾಲೇಜು ವಿದ್ಯಾರ್ಥಿಗಳಿಗೆ ಡ್ರಗ್ಸ್ ಮಾರಾಟ ಮಾಡುತ್ತಿದ್ದ ದಂಧೆಕೋರರು ಇವರು. ಬಾಗಲೂರು ಠಾಣೆ ಪೊಲೀಸರಿಂದ ನಡೆದಿರುವಂತಹ ಕಾರ್ಯಾಚರಣೆ. ಸುಮಾರು 16 ಕೋಟಿ ಮೌಲ್ಯದ ಮಾದಕ ವಸ್ತುವನ್ನ ಸೀಸ್ ಮಾಡಿದ್ದಾರೆ. 19,755 LSP. ಕೇರಳ ಮೂಲದ ಅಜ್ಮಲ್ ಮೊಹಮ್ಮದ್ ರಫಿ ಅರೆಸ್ಟ್. ಬಂಧಿತರಿಂದ ಮೊಬೈಲ್ ಮತ್ತು ದ್ವಿಚಕ್ರ ವಾಹನಗಳು ಜಪ್ತಿ ಆಗಿದೆ. ರಾಜ್ಯದಲ್ಲಿ ಈವರೆಗೆ ಗಮನಿಸಿದೀವಿ ನಾವು, ಈ ವರ್ಷದಲ್ಲಿ ಎಷ್ಟೆಲ್ಲ ಡ್ರಗ್ಸ್ ಪತ್ತೆ ಆಗಿದೆ ಅಂತ. ಕಾಲೇಜ್ ಸ್ಟೂಡೆಂಟ್ಸ್ಗಳಿಗೆ ರಫ್ತು ಮಾಡ್ತಾ ಇದ್ರಂತ ಇವರು. ಕಾಲೇಜ್ ಸ್ಟೂಡೆಂಟ್ಸ್ಗಳಿಗೆ ರಫ್ತು ಮಾಡುವಂಥದ್ದು ಬಾಗಲೂರು ಪೊಲೀಸ್ ಠಾಣೆಯಲ್ಲಿ ಸೆರೆ ಹಿಡಿದಿರುವಂಥದ್ದು. ಅವರು ಇದನ್ನ ಕಾರ್ಯಾಚರಣೆ ಮಾಡಿ 16 ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಮೊದಲನೇದು A1, ಇದರಲ್ಲಿ ಅಜ್ಮಲ್. A2 ಮೊಹಮ್ಮದ್ ರಫಿ. ಅಜ್ಮಲ್ನ ಅರೆಸ್ಟ್ ಮಾಡಿ ಡ್ರಿಲ್ ಮಾಡಿದಾಗ ಮೊಹಮ್ಮದ್ ರಫಿಯ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ. ಆ ಜಾಲದ ಸುಳಿವನ್ನ ಬಿಟ್ಕೊಟ್ಟಿದ್ದಾನೆ. ಹೇಗಾಗ್ತಾ ಇತ್ತು, ಏನು ಮಾಡ್ತಾ ಇದ್ರು, ಇದೆಲ್ಲದರ ಬಗ್ಗೆ. ನಂತರ ಮೊಹಮ್ಮದ್ನನ್ನ ಅರೆಸ್ಟ್ ಮಾಡಲಾಗಿದೆ. ಕಾಲೇಜ್ ಸ್ಟೂಡೆಂಟ್ಸ್ಗಳಿಗೆ ಸೇಲ್ ಮಾಡ್ತಾ ಇದ್ರು. ಈ ರೀತಿಯಾಗಿ ರಾಜ್ಯದಲ್ಲಿ ನೋಡಿ, ಕಾಲೇಜ್ ಸ್ಟೂಡೆಂಟ್ಸ್ಗಳಿಗೆ ಅಂತಂದ್ರೆ ಯಾವ್ಯಾವ ಕಾಲೇಜ್ಗೆ ಮಾಡ್ತಾ ಇದ್ರು ಅದು ಅಲ್ಲಿ ಗಮನಕ್ಕೆ ಬಂದಿರಲ್ವ. ಯಾವ ರೀತಿಯಾಗಿ ಇವರು ತಮ್ಮ ಒಂದು ಜಾಲವನ್ನು ಅಲ್ಲಿ ಹುಟ್ಟಿಸ್ಕೊಂಡಿದ್ರು, ಇದೆಲ್ಲವೂ ಕೂಡ ಇನ್ಫಾರ್ಮೇಷನ್ ಬೇಕಾಗುತ್ತೆ ಕಾಲೇಜ್ ಸ್ಟೂಡೆಂಟ್ಸ್ಗಳಿಗೆ ಅಂತ ಅಂದರೆ. ಅಲ್ಲಿ ಯಾರ್ಯಾರಿದ್ರು, ಕಾಲೇಜ್ ಸ್ಟೂಡೆಂಟ್ಸ್ಗೆ ರಫ್ತಾಗಬೇಕು ಅಂತ ಅಂದರೆ ಅಲ್ಲಿಂದ ಯಾರ್ಯಾರ ಸಂಪರ್ಕ ಇತ್ತು ಇವರಿಗೆ, ಹೇಗೆಲ್ಲ ಮಾರಾಟ ಆಗ್ತಾ ಇತ್ತು, ಇದ್ರ ಬಗ್ಗೆ ಇನ್ ಡೆಪ್ತ್ ಆಗಿ ಇನ್ವೆಸ್ಟಿಗೇಷನ್ ನಡೆಸಿದಾಗ ಈ ಟೋಟಲ್ ಈ ಜಾಲ ಏನಿದೆಯಲ್ಲ ಇದನ್ನು ಕಂಡುಹಿಡಿಬೋದು ಪೊಲೀಸರು. ಸೂಪರ್ ಪವರ್ನ ತೆಗೆದುಕೊಂಡು ಎಲ್ಲ ರೀತಿಯಾಗಿ ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ನಡೆಸಿದ್ರೆ ಅಂದರೆ ಕಾಲೇಜ್ ಸ್ಟೂಡೆಂಟ್ಸ್ಗಳಿಗೆ ಅಲ್ಲಿ ರಫ್ತಾಗಬೇಕು ಅಂತ ಅಂದರೆ ಮಿಡಲ್ ಈಸ್ಟ್ ಯಾರು ಇಲ್ಲದೇನೆ ಅಲ್ಲಿ ರಫ್ತಾಗೋದಿಲ್ಲ ಅಲ್ವಾ. ಆ ಮಿಡಲ್ ಈಸ್ಟ್ ಯಾರ ಥ್ರೋ ಇಂದ ಅಲ್ಲಿ ರಫ್ತಾಗ್ತಾ ಇತ್ತು, ಇದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನನ್ನು ತೆಗೆದುಕೊಳ್ಬೇಕಾಗುತ್ತೆ. ಈ ಹಿಂದೆನೂ ಸಹಿತ ಗಮನಿಸಿದ್ವಿ ನಾವು, ಪೊಲೀಸರು ಈ ಡ್ರಗ್ಸನ್ನು ಪತ್ತೆ ಹಚ್ಚಿದ್ರು. ಈ ರೀತಿಯಾಗಿ ಪತ್ತೆ ಹಚ್ತಾ ಇದ್ದಾರೆ ಅಲ್ವಾ, ಅದೊಂದು ಗ್ರೇಟ್ ಅಂತ ಹೇಳಬೇಕು ನಾವು ಪೊಲೀಸರಿಗೆ. ಯಾಕಂದರೆ ಎಷ್ಟೋ ಜೀವಗಳು ಉಳಿತಾ ಇದೆ. ಎಷ್ಟು ಜನ ಅಡಿಕ್ಟ್ ಆಗಿ ಇದಕ್ಕೆ, ಈ ಮಾದಕ ವಸ್ತುಗಳಿಗೆ ಅಡಿಕ್ಟ್ ಆಗಿ ನಾಶ ಆಗಿ ಹೋಗ್ತಾ ಇದ್ದಾರೆ. ಕಾಲೇಜ್ ಸ್ಟೂಡೆಂಟ್ಸು ಅಂತ ಅಂದರೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನೋ ಹಾಗೆ ಬೆಳೆಯುವಂಥ ಹಂತದಲ್ಲಿ, ಪ್ರಪಂಚದ ಜ್ಞಾನವನ್ನು ತಿಳಿದುಕೊಳ್ಳುವಂಥ ಹಂತದಲ್ಲಿ, ಮುಂದಿನ ಫ್ಯೂಚರಲ್ಲಿ ಏನೋ ಆಗಬೇಕು, ನನ್ನ ಮಗ ಹೀಗಾಗಲಿ, ನನ್ನ ಮಗಳು ಹೀಗಾಗಲಿ ಅಂತ ಕಾಲೇಜ್ಗೆ ಅವರ ತಂದೆ ತಾಯಿ ಕಳಿಸ್ತಾ ಇರ್ತಾರೆ. ಅಷ್ಟೊಂದು ಹಣ ಸುರಿದು ಅವ್ರು ಕಷ್ಟಪಟ್ಟು ದುಡಿದು ಕಳಿಸ್ತಾ ಇರ್ತಾರೆ. ಬಟ್ ಕಾಲೇಜ್ ಸ್ಟೂಡೆಂಟ್ಸ್ಗಳಲ್ಲೆಲ್ಲ ಈ ರೀತಿಯಾಗಿ ಇಂಥ ವಸ್ತುಗಳಿಗೆ ಅಲ್ಲಿ ಮೊರೆ ಹೋಗಿ ತಮ್ಮ ಲೈಫನ್ನು ಹಾಳು ಮಾಡಿಕೊಂಡು ತಂದೆ ತಾಯಿಯ ಕನಸನ್ನು ಅಲ್ಲಿ ನಾಶ ಮಾಡಿ ಎಷ್ಟೆಲ್ಲ ತೊಂದರೆ ಆಗುತ್ತೆ, ಎಷ್ಟೆಲ್ಲ ಅಲ್ಲಿ ಸಮಾಜವನ್ನು ಹಾಳು ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ ಅಲ್ಲಿ.